ಇಂಚದ ಇನ್ನ ತೋಡಿದ್ರೆ ಹಂಗೆ ಒಂದ್ ಬಿಟ್ರೆ ಮತ್ತೆ ಏನೇನು ಇಲ್ಲ. ಅವ್ರು ಹಾಕಿರೋ ಮೆಟ್ರೋಲ್ಲ ಸೇಮ್ ಎಲ್ಲಾನು ಇದೇ ತರ ಧರಮ್ ಸಿಂಗ್ ಬಡಾವಣೆ ಅಂತ. ಆ ಏರಿಯಾದಲ್ಲಿ ನೀವು ಹಣ ತಿಂತಿದ್ದೀರಲ್ಲ ಲ್ಯಾಂಡ್ ಆರ್ಮಿದವ್ರೆ, ನಿಮ್ಗೆ ಇದು ನಮ್ಗೆ ಸರಿ ಅನಿಸ್ತಿದ್ಯಾ? ಏನಪ್ಪಾ ಅಂದ್ರೆ ವಿಡಿಯೋ ಮಾಡೋ ಮುಖಾಂತರ ಜವರ್ಗಿ ತಾಲೂಕು ಬುಗ್ಗಿ ಏರಿಯಾ ಧರಮ್ ಸಿಂಗ್ ಬಡಾವಣೆ ವಾರ್ಡ್ ನಂಬರ್ 1ರಲ್ಲಿ ಸೊ ಲ್ಯಾಂಡ್ ಆರ್ಮಿದವ್ರು ಸಹ ಪ್ರಾರಂಭ ಮಾಡಿದಾರೆ, ಇಲ್ಲ ಅಂತಲ್ಲ. ಆಲ್ಮೋಸ್ಟ್ ಕಳಪೆ ಕಾಮಗಾರಿನೇ ಜಾಸ್ತಿ ಸ್ಟಾರ್ಟ್ ಆಗಿರೋದು. ನಿನ್ನೆ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವರಿಗೆ ನಾನು ಕೇಳಿದ್ದೆ, ಸರ್ ಯಾಕೆ ರೋಡ್ ನಿಂದಿರ್ಸಿದ್ರಿ, ಏನ್ ತೊಂದ್ರೆ ಇದೆ ಅಂತ ಹೇಳ್ರಿ ಸರ್ ಅಂದ್ರೆ, ನನಗೆ ಯಾವಚ್ಚ ಶಬ್ದಗಳಿಂದ ಮತ್ತು ಹುಚ್ಚನಂತೆ ಮಾತಾಡಬೇಡ ಮತ್ತು ಧಮ್ಕಿಗಳು ಮತ್ತೆ ಎದುರಿಸೋ ತರ ಮಾತುಗಳು ಆಡಿದ್ದಾರೆ. ಸೊ ಅವ್ರು ಏನೇನ್ ಕಳಪೆ ಕಾಮಗಾರಿ ತೋರಿಸ್ತೀನಿ ಬರ್ರಿ. ಇದು ಅರ್ಧ ಇಂಚ್ ಅದ, ಇಲ್ಲಿ ಮುರುಮೆ ಇಲ್ಲ, ಇಲ್ಲೆಲ್ಲ ಮುರುಮ ಅದ. ಕೆಳಗಿರೋದನ್ನು ಇದೆ ಸೇಮ್ ಪರಿಸಿ ಹಾಸಿಗೆನೇ ಅದ. ಬಟ್ ಇವ್ರು ನೋಡಿ ಎಷ್ಟ ಹಾಕ್ಯಾರ ಇದ್ರೊಳಗ. ಇಲ್ಲಿ ಇನ್ನ ತೋಡಿದ್ರೆ ಹಂಗೆ ಒಂದ್ ಸ್ವಲ್ಪನು ನಿಮಗ ಇದನ್ನೇ ಕಾಣಲ್ಲ. ಇಲ್ಲಿ ನೋಡಿ ಇನ್ನು ಹಂಗೆ ಹೋಗ್ಬೇಕು. ಖಾಲಿ ಅದು ಕಂಕರ್ ಹಾಕ್ಯಾರ, ಕಂಕರ್ ಬಿಟ್ರೆ ಮತ್ತೆ ಏನೇನು ಇಲ್ಲ. ಏನಪ್ಪ ನಾವೇನಾದ್ರೂ ಅವ್ರಿಗೆ ಕೇಳುತ್ತಪ್ಪ, ಎಸ್ಟಿಮೇಟ್ ಏನಿದೆ ಸರ್? ಸಾರ್ವಜನಿಕರ ತೆರಿಗೆ ಹಣ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ಪಾಲಾಗುತ್ತಿದೆಯೇ? ಇಲ್ಲಿನ ಸಿಸಿ ರಸ್ತೆ ಕಾಮಗಾರಿಯ ಆರಂಭಿಕ ಹಂತವೇ ಹಳ್ಳ ಹಿಡಿದಿರುವುದು ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಕೈಗನ್ನಡಿಯಾಗಿದೆ. ಪ್ರಮುಖ ಆರೋಪಗಳು: ಕಳಪೆ ತಳಪಾಯ, ಸಿಸಿ ರಸ್ತೆ ನಿರ್ಮಾಣಕ್ಕೂ ಮುನ್ನ ಹಾಕಲಾದ ಮೊರಮ್ ಮತ್ತು ವೈಟ್ ಮಿಕ್ಸರ್ ಹೆಸರಿನಲ್ಲಿ ಕಂಕರ್ ಹಾಕಿ ವೈಟ್ ಮಿಕ್ಸರ್ ಎಂದು ಜನಗಳನ್ನ ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ. ಅತ್ಯಂತ ಕಳಪೆಯಾಗಿದ್ದು ರಸ್ತೆ ಈಗಾಗಲೇ ಪುಡಿಪುಡಿಯಾಗುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವ ಈ ಕಾಮಗಾರಿಯ ಹಿಂದೆ ಎಇಗಳಾದ ಅರುಣ್ ಕುಮಾರ್, ಜೈ ಆನಂದ್, ಲ್ಯಾಂಡ್ ಆರ್ಮಿ ಮ್ಯಾನೇಜರ್ ರಿಯಾಜ್ ಪಟೇಲ್ ಹಾಗೂ ಬಾಬುರಾವ್ ಕೊಳ್ಕೂರ್, ಮಡಿವಾಳ್ ಕೊಳ್ಕೂರ್ ಅವರ ನೇರ ಹೊಣೆಗಾರಿಕೆ ಇದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಮಕ್ಕೇನೋ ನಾವು ತಿಳಿದಂತೆ ಏನೋ ಅವ್ರಿಗೆ ಕೇಳ್ಬೇಕು, ಸರ್ ಎಷ್ಟು ಟೆಂಡರ್ ಆಗಿರೋದು, ಎಷ್ಟು ಮೆಜರ್ಮೆಂಟ್ ಇದೆ, ಏನೇನ್ ಮೆಟ್ರೋಲ್ ಹಾಕ್ಬೇಕು, ನೀವು ಯಾವ್ಯಾವ ತರ ಕಾಮಗಾರಿ ಮಾಡಬೇಕು ಅಂತ ಕೇಳುತ್ತಪ್ಪ. ಅಥವಾ ನೀವು ಯಾಕೆ ಕೆಲಸ ನಿಲ್ಸಿದ್ದೀರಾ ಸರ್? ಸುಮಾರು ಕೆಲಸ ಆಗ್ಬೇಕಾಗಿರೋ ಸಮಯ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷ ಆಗಕ್ ಬಂತು. 8 ತಿಂಗಳು ಮಳೆ, 8 ತಿಂಗಳಾದ್ರೂ ಇನ್ನೂ ಪೂರ್ಣಗೊಂಡಿಲ್ಲ ಸಿಸಿ ರೋಡ್. ಇಲ್ಲಿ ಇರ್ತಕ್ಕಂಥ ನಮ್ಮ ಏರಿಯಾದ ನಗರದ ಹೆಣ್ಮಕ್ಳರೆಲ್ಲೂ ಸೇರ್ಕೊಂಡು ಲ್ಯಾಂಡ್ ಆರ್ಮಿದವರಿಗೆ ಪ್ರತಿಭಟನೆ ಎಲ್ಲಿವರೆಗೂ ಅಂದ್ರೆ ಸುಮಾರು 12 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಪ್ರತಿಭಟನೆ ಮಾಡಿದೀವಿ. ಆವಾಗ ಕೆಲಸ ಪ್ರಾರಂಭವಾಗಿರೋದು. ಇನ್ನೂ ಆದ್ರೂ ಬರೀ ಅವ್ರ ಬಾಯಿಯಲ್ಲಿ ಸುಳ್ಳು ಬಿಟ್ರೆ ಮತ್ತೆ ಯಾವುದು ಬರ್ತಿಲ್ಲ. ಇವಾಗ ಕೆಲಸ ಮತ್ತೆ ಅವ್ರ ಇವ್ರ ಕಡೆಯಿಂದ ಯಾರ ಕಡೆನಾದ್ರೂ ಫೋನ್ ಮಾಡ್ಸೋದು, ಯಾಕಪ್ಪ ಕೆಲಸ ನಿಲ್ಲಿಸ್ತಿದ್ಯಾ ಹಂಗೆ ಹೇಗೆ ಅಂತ ಕೇಳೋದು. ಇವ್ರು ಕಳಪೆ ಕಾಮಗಾರ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಕೆಲಸ ನಿಲ್ಲಿಸ್ತಿದೀವಿ, ಇಲ್ಲಾಂದ್ರೆ ಯಾವತ್ತೂ ನಿಲ್ಸಲ್ಲ. ನಮ್ಮ ಏರಿಯಾದಲ್ಲಿ ರೋಡ್ ಆಗ್ತಿದೆ ಅಂದ್ರೆ ನಮಗೂ ಒಳ್ಳೇದು, ನಮ್ಮ ನಗರದವ್ರಿಗೆ ಒಳ್ಳೇದು. ಸೊ ನಾವ್ಯಾಕೆ ನಿಲ್ಸಕ್ ಹೋಗೋದು? ಮಾಡೋದು ನೀಟಾಗಿ ಮಾಡ್ರಿ. ಸೊ ಇವ್ರು ರೋಡ್ ಮಾಡೋದು ದುರಸ್ತಿ ಹೇಗಿದೆ ಅಂದ್ರೆ 1 ವರ್ಷ ಇಲ್ಲ ಅಂದ್ರೆ 1.5 ವರ್ಷ ಅಷ್ಟೇ ತಾಳ್ಕೆ ಬರೋದು. ಗುಣಮಟ್ಟ ಶೂನ್ಯ, ಯಾವುದೇ ತಾಂತ್ರಿಕ ಮಾನದಂಡಗಳನ್ನು ಅನುಸರಿಸದೆ ಕಾಮಗಾರಿ ನಡೆಸಲಾಗುತ್ತಿದ್ದು ಇದು ಕೇವಲ ಕಣ್ಣೊರೆಸುವ ತಂತ್ರವಾಗಿದೆ. ಒತ್ತಾಯ: ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ಈ ಬೇಜವಾಬ್ದಾರಿತನದಿಂದ ಸಾರ್ವಜನಿಕರ ಹಣ ಪೋಲಾಗುತ್ತಿದೆ. ಕೂಡಲೇ ಈ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು ಮತ್ತು ಗುಣಮಟ್ಟದ ರಸ್ತೆ ನಿರ್ಮಾಣವಾಗುವವರೆಗೆ ಕಾಮಗಾರಿ ತಡೆಯಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಈಗ ಲ್ಯಾಂಡ್ ಆರ್ಮಿ ರೋಡ್ ಚಾಲೂ ಮಾಡ್ಯಾರ, ಕರೆಕ್ಟ್ ಮೆಟ್ರೋಲ್ ಹಾಕಿ ರೋಡ್ ಚಾಲೂ ಮಾಡ್ಯಾರ. ಅವರು ಹೆಂಗಲ್ಲ ನಿಮಗೆ ರೋಡ್ ಅದಕ್ಕೆ ಬರಲ್ಲ, ರೋಡ್ ಇಲ್ಲ, ಬಾಯಿ ಹೊರಕ್ ನಮಗೆ ನೀರ್ ತರ್ಲಕ್ ಅನ್ನೋದಿಲ್ಲ. ಅದ್ ಹಾಕಿ ರೋಡ್ ಇನ್ನ ಪೈಲೆ ದಿನ ಚಲೋ ಇತ್ತು, ಗಾಡಿ ಅದು ಏನಿಲ್ಲ, ಇವ್ ನಡೆ ಸುದ್ದಕ್ಕೆ ಬರಲ್ಲ. ಅಂತದಾಕ್ ಹೋಗ್ಯಾರ ಗಾಡಿಗೆ, ರೋಡಿಗೆ. ಈಗ ಮೆಟ್ರೋಲ್ ಕರೆಕ್ಟ್ ಹಾಕ್ಯಾರ, ಏನ್ ಚಲೋನೇ ಒಂದ್ ದಪ್ಪ ಹಾಕ್ಯಾರ, ಒಂದ್ ತಳಗ ಹಾಕ್ಯಾರ, ಒಂದ್ ಅಲ್ಲೇ ಇದು ಹಾಕ್ಯಾರ, ಏನಿಲ್ಲ ಅಲ್ಲಿ. ಅವ್ರಿಗೆ ಏನಾದ್ರು ಕೇಳಿದ್ರೆ ಏನಾನ ಹೇಳ್ತಿರ್ಬೋದಲ್ಲ. ಯಾರೇನೋ ಬರ್ತಾರ, ಸುಮ್ಮನೆ ನೋಡತ್ರ, ಯಾರು ಹೇಳಾರಿಲ್ಲ ಕೇಳಾರಿಲ್ಲ. ಬಂದ್ ಹೇಳಿ ಕೇಳಿ ಹೋಗಿ ನೋಡಿ ರೋಡೇ ಮಾಡ್ಲಾಕುತ್ತೆ 4-5 ತಿಂಗಳಾಯ್ತು. ಅದಕ್ಕೇನಿಲ್ಲ ಮಾಡೋದಿಲ್ಲ. ಏನ ನಾ ಬಾಯಿಗೆ ಹೋಲಕುತ್ತೀನಿ, ಕಾಲಿಗೆ ಕಾಳ ಚುತ್ತದ ಕಾಲತ್ತು. ನಾ ಪೈಲೆ ಚಲೋ ಐತದ ರೋಡ್. ಈಗ ನಾ ಇದೇ ಲ್ಯಾಂಡ್ ಆರ್ಮಿ ಆನಂದ್ಗೆ ಫೋನ್ ಹಚ್ಚಿದ್ದೆ. ಫೋನ್ ಹಲ್ದಾಗ ಏನದ ನನಗೆ ಹೆಂಗ ಇದು ಮುರುಮ್ನು ಹಾಕಿವಿ, ವೈಟ್ ಮಿಕ್ಸರ್ನು ಹಾಕಿವಿ, ಮುರುಮ್ ಹಾಕಿರಿ, ಎದಕ್ ಬಂತದ ಕೆಲ್ಸಕ್ಕೆ ಬರಲ್ಲ ಮುರುಮ್. ನನಗೆ ಏನದ ನೀವು ಮಾಡಬೇಡ್ರಿ, ಬೇರೆಯವ್ರಿಗೆ ಯಾರಿಗ ಟೆಂಡರ್ ಕೊಡ್ರಿ, ನಿಮ್ ಕೈಲಿಂದ ಆಗಲ್ಲ ಅಂದಿದ್ದಕ್ಕ ನನಗೆ ಬೇರೆ ಬೇರೆ ತರ ಮಾತಾಡೋರು. ಈಗ ನಾ ಏರಿಯಾದವ್ರು ನೀ ಏನ್ ಏರಿಯಾದಾಗ ಕಟ್ ಹೇಳಿಲ್ಲತ್ತಿದೇನೋ, ಏನ್ ಏರಿಯಾದಾಗ ಲೀಡರ್ ಆಗಿದೆ, ಹೀರೋ ಅಲ್ಲತ್ತಿದೇನೋ ಅಂತ ಕೇಸ ನನಗೆ ಅವತ್ತು ಶಬ್ದ ದಾರಿ ಮಾಡ್ಲಾಕ್ ಕೂತಿರ ಮ್ಯಾಗ ಸೀದಾ ಟಿಕ್ಕ ಮಾಡಿ ಚಂದ ಇಡ್ಬೇಕದು. ಅದ ಮಾಡ್ರಿ ಇಟ್ರಿ, ಅದೇ ಬತ್ತಿನ ಪೈಲೆ ನಮ್ ತಿರುಗಾಡೋದು ಗಾಡಿಯಾರೆ ಬರ್ತಿದ್ದಾರೆ, ಗಾಡಿನೂ ಬರ್ಲಾಗ, ಏನು ಬರ್ಲಾಗ, ಅಲ್ಲೇ ಓಸು ಚುಕ್ಕಳ ಅಂದ್ರೆ ಕಾಲಾಗ ಇದಾಗಲಾಗ್ಯದ. ಎದಕ್ ಬತ್ತು ನೀವು ಮಾಡಿದ್ರು ಮಾಡದಂಗ ಅದು ಇದ ಮಾಡಂಗಿತ್ತ ಅಂದ್ರೆ ಪೂರಾ ಲೆವೆಲ್ ಮಾಡಿ ಹೋಗೋದಿತ್ತು. ಅದ್ ಏನ್ ಮಾಡ್ರಿ, ಎದಕ್ಕೂ ಬರಲ್ದಂಗ ರೋಡ್ ಕಾಂಕ್ರೀಟ್ ಹಾಕಿರಿ. ಕಂತ ಮ್ಯಾಗ ಬಜೆಟ್ ಆಗ್ತದ, ಅವ ಮಾಡ್ತೀನಿ ಅಂತಾರೆ. ಈಗ ಬಜೆಟ್ ಆತ ತಿಂದ ಕಾಲಿಯಲ್ಲಿ ಮಾಡ್ತೀರಿ, ಅವಾಗ ಯಾವ ಮಾಡ್ತೀರಿ ನೀವು? ತಿಂದು ಆದ್ಮೇಲೆ ಖಾಲಿ ಇಲ್ಲಮ್ಮ ಏನೋ ಬಜೆಟ್ ಬಂದಿಲ್ಲ ಅಂತ ಹೇಳ್ತೀರಿ. ಬಜೆಟ್ ಬಂದಾಗ ಏನ್ ಮಾಡಂಗಿರಿ ನೀವು? ಸುಮಾರು ಕೆಲಸ ನಿಂದಿರ್ಸಿ ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತು. ಬಂದಿಲ್ಲ, ಅದೇನಾದ್ರೂ ರೋಡ್ ಇಲ್ಲ.
ಮಾಡ್ಕೊಂಡ್ ನಾವ್ ಏನ ನೀರ್ ತರ್ಲಕ್ಕ ಹೊತ್ಕೊಂಡ್ಬಿಟ್ರೆ ನಮ್ ಕಾಲ್ ಮುರಿದು ನಮ್ಗೆ ಯಾರ ತೋರ್ಸೋರ್ ದಿಕ್ತಾರ ಹೇಳ್ ನೋಡಮ್ರಿ. ಇನ್ನು ಮೊದಲಿನ ರೋಡ್ ಚಲೋ ಐತೆ. ಮೊದ್ಲು ಚಲೋ ಐತಿ ಪೂರ ಕೆಟ್ಟಾಗಿ ಬಿಟ್ಟದ ರೋಡ್. ಕಾಲ್ ಮುರ್ಕೊಂಡ್ ಕುಂದ್ರಬೇಕೇನ್ ನಾವು. ಇನ್ನ ಮೊದ್ಲಿನ ಚಲೋ ಐತಿ, ಈಗೆಲ್ಲ ಕೋಡಿ ಆಗಿಬಿಟ್ಟ.